ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಮಾನ ನಿಲ್ದಾಣಗಳ ನಿರ್ಮಾಣ, ಪ್ರವಾಸೋದ್ಯಮ ಸೇರಿ ಉದ್ಯೋಗ ಸೃಷ್ಟಿಗೆ ಸಹಕಾರಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದ ಸ್ವಾವಲಂಬನೆಗೆ ಭೂಪ್ರಾದೇಶಿಕ ದತ್ತಾಂಶ ಪೂರಕ, ರೈತರು ನವೋದ್ಯಮಗಳು ಸೇರಿ ಸಂಶೋಧನಾ ಸಂಸ್ಥೆಗಳಿಗೆ ಅನುಕೂಲ ಪ್ರಧಾನಿ ನರೇಂದ್ರ ಮೋದಿ. ಕಳೆದ 5 ವರ್ಷಗಳಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ, ಮೂಲಸೌಕರ್ಯ ಅಭಿವೃದ್ಧಿಗೂ ಕಾರ್ಯಯೋಜನೆ ಸಚಿವ ಡಾಕ್ಟರ್ ಹರ್ಷವರ್ಧನ್. ಚೆನ್ನೈ ಕ್ರಿಕೆಟ್ ಟೆಸ್ಟ್, ಇಂಗ್ಲೆಂಡ್ಗೆ ಭಾರತದಿಂದ 482 ರನ್ಗಳ ಸವಾಲು. ವಾರ್ತೆಗಳ ವಿವರ. ವಿಜಯಪುರದಲ್ಲಿ ನೂತನ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿಂದು ವರ್ಚುವಲ್ ಮೂಲಕ ಶಿಲಾನ್ಯಾಸ ನೆರವೇರಿಸಿದರು. ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸಂಸದ ರಮೇಶ್ ಜಿಗಜಿಣಗಿ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ವಿಮಾನ ನಿಲ್ದಾಣ ಕಾಮಗಾರಿಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ, ವಿಮಾನ ನಿಲ್ದಾಣ ಕಾಮಗಾರಿ ಉದ್ಘಾಟನೆಯಿಂದಾಗಿ ವಿಜಯಪುರ ಜಿಲ್ಲೆಯ ಜನತೆಯ ಬಹುದಿನಗಳ ಕನಸು ನನಸಾಗಿದೆ. ಪ್ರಾದೇಶಿಕ ಸಂಪರ್ಕ ಯೋಜನೆ ಉಡಾನ್ ಮೂಲಕ ಪ್ರಾದೇಶಿಕ ಭಾಗಗಳಲ್ಲಿ ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ. ಅದರ ಭಾಗವಾಗಿ ವಿಜಯಪುರ, ಶಿವಮೊಗ್ಗ ಸೇರಿದಂತೆ ವಿವಿಧ ಭಾಗಗಳಲ್ಲಿ ವಿಮಾನ ನಿಲ್ದಾಣಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ಕಾರ್ಯಾಚರಣೆ ಆರಂಭವಾಗುವುದರಿಂದ ಆ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಹೆಚ್ಚು ಒತ್ತು ಸಿಗಲಿದೆ ಮತ್ತು ಉದ್ಯೋಗ ಸೃಷ್ಟಿಗೂ ಆದ್ಯತೆ ದೊರೆಯಲಿದೆ ಎಂದು ಹೇಳಿದರು. ಸದ್ಯ ATR 72 ವಿಮಾನಗಳ ಹಾರಾಟಕ್ಕಾಗಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಏರ್ಬಸ್ 320 ಹಾರಾಟಕ್ಕೂ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು. ಐತಿಹಾಸಿಕ, ಪಾರಂಪರಿಕ, ಧಾರ್ಮಿಕ ಹಿನ್ನೆಲೆಯುಳ್ಳ ಹಾಗೂ ಜಗಜ್ಯೋತಿ ಬಸವೇಶ್ವರರ ಜನ್ಮಸ್ಥಳವಾಗಿರುವ ಈ ಜಿಲ್ಲೆಯಲ್ಲಿ ಶೀಘ್ರವಾಗಿ ಬೆಳೆಯುತ್ತಿರುವ ಆರ್ಥಿಕ ಮತ್ತು ಪ್ರವಾಸೋದ್ಯಮವನ್ನು ಗಮನದಲ್ಲಿಟ್ಟುಕೊಂಡು 220 ಕೋಟಿ ರೂಪಾಯಿ ಮೊತ್ತದಲ್ಲಿ 2 ಹಂತಗಳಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಅದರಂತೆ ವಿಜಯಪುರ ವಿಮಾನ ನಿಲ್ದಾಣ ಅಭಿವೃದ್ಧಿ ಕಾಮಗಾರಿಯನ್ನ 220 ಕೋಟಿ ಅಂದಾಜು ಮೊತ್ತದಲ್ಲಿ 2 ಹಂತಗಳಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಪ್ರತಿದಿನ VFR ಕಾರ್ಯಾಚರಣೆಗಳಿಗಾಗಿ ಗ್ರೀನ್ಫೀಲ್ಡ್ ದೇಶೀಯ ವಿಮಾನ ಕಾರ್ಯಾಚರಣೆಗೆ ಅನುವಾಗುವಂತೆ ವಿಮಾನ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲಾಗುವುದು. ದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳಿಗೆ ಒತ್ತು ನೀಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರೇ ತಿಳಿಸಿದ್ದಾರೆ. ಈ ವಿಷಯದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವುದು ಸಲ್ಲ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ DV ಸದಾನಂದಗೌಡ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ನೀಡಬೇಕು ಎನ್ನುವುದರಲ್ಲಿ 2 ಮಾತಿಲ್ಲ. ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಹಿಂದಿನಿಂದಲೂ ಹಿಂದಿ ಭಾಷೆಯನ್ನು ಬಳಸಿಕೊಂಡು ಬಂದಿದ್ದಾರೆ. ಅಂತಹ ಕಡೆ ಹಿಂದಿ ಬಳಕೆಯಾಗಿದೆ. ಹೀಗಾಗಿ ಈ ವಿಷಯದಲ್ಲಿ ವಿವಾದ ಮಾಡುವುದು ಸರಿಯಲ್ಲ ಎಂದು ಅವರು ಹೇಳಿದ್ದಾರೆ. ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆ ಸೇರಿದಂತೆ ಎಲ್ಲವನ್ನೊಳಗೊಂಡು ನಮ್ಮ ದೇಶ ರೂಪುಗೊಂಡಿದೆ ಎಂದು ಸದಾನಂದಗೌಡ ಅಭಿಪ್ರಾಯಪಟ್ಟರು. ಈ ದೇಶ ಒಂದಷ್ಟು ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆಗಳು ಎಲ್ಲವೂ ಬೇರೆ ಬೇರೆ ಇದ್ದ ಕಾರಣವೇ ಆಗಿರುವಂಥದ್ದು. ಬರೀ ಶ್ರೀರಾಮ ಮಂದಿರ ನಿರ್ಮಾಣ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ದೇಶದ ಸಂಸ್ಕೃತಿ ಹಾಗೂ ಪರಂಪರೆಗಳಿಗೆ ನೂತನ ಆಯಾಮ ನೀಡುವ ಕಾರ್ಯವಾಗಿದೆ ಎಂದು ಅವರು ತಿಳಿಸಿದರು. ಸುಪ್ರೀಂ ಕೋರ್ಟಿಂದ ಬಂದಂಥ ಸಕಾರಾತ್ಮಕವಾದಂಥ ಟ್ರೀಟ್ಮೆಂಟ್ ಇಡೀ ದೇಶದ ಜನ ಯಾವುದೇ ಹೋರಾಟಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗ್ತಾ ಇದ್ರು, ಉಳಿದಲ್ಲಿ ಯಾವುದೇ ತೊಂದರೆ ಆಗದೆ ಇವತ್ತು ಆ ರಾಮ ಮಂದಿರ ನಿರ್ಮಾಣಕ್ಕೆ ಪೂರಕವಾದಂಥ ಒಂದು ಸಾಮಾಜಿಕ ವ್ಯವಸ್ಥೆಗಳು ನಿರ್ಮಾಣ ಆಗಿರುವಂಥದ್ದು ನನಗೆ ಇವತ್ತು ತುಂಬ ಸಂತೋಷ ಆಗಿದೆ. ಇಲ್ಲಿಯ ನೌಕರ ವರ್ಗದವರು ವಿಶೇಷವಾಗಿ ತಮ್ಮ ಶ್ರಮದಿಂದ ತಾವು ಗಳಿಸಿದಂಥ ಆ ಹಣವನ್ನು ಆ ಶ್ರೀರಾಮನ ಒಂದು ಮಂದಿರ ನಿರ್ಮಾಣಕ್ಕೆ ಸಮರ್ಪಣೆ ಮಾಡ್ತಾ ಇರುವಂಥದ್ದು ಇದೊಂದು ದೊಡ್ಡ ಕಾರ್ಯಕ್ರಮ. ಆತ್ಮನಿರ್ಭರ ಭಾರತ ನಿರ್ಮಾಣದಲ್ಲಿ ಭೂ ಪ್ರಾದೇಶಿಕ ದತ್ತಾಂಶ ಸಹಕಾರಿಯಾಗಲಿದ್ದು ಉದಾರೀಕರಣದ ಮಹತ್ವದ ಹೆಜ್ಜೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಸರಣಿ ಟ್ವೀಟ್ನಲ್ಲಿ ಅವರು
ಭೂಪ್ರಾದೇಶಿಕ ದತ್ತಾಂಶ ಸ್ವಾವಲಂಬನೆಯಿಂದ ದೇಶದ ರೈತರು, ನವೋದ್ಯಮಗಳು, ಖಾಸಗಿ ವಲಯ, ಸಾರ್ವಜನಿಕ ವಲಯ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ನೆರವಾಗಲಿದೆ ಎಂದು ಹೇಳಿದರು. ತಮ್ಮ ಸರ್ಕಾರ ಡಿಜಿಟಲ್ ಭಾರತಕ್ಕೆ ಅಪಾರ ಉತ್ತೇಜನ ನೀಡುವಂಥ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದೆ ಎಂದು ತಿಳಿಸಿರುವ ಪ್ರಧಾನಿ, ಭೂಪ್ರಾದೇಶಿಕ ದತ್ತಾಂಶ ಸ್ವಾವಲಂಬನೆಯ ಹಾದಿಗೆ ಮೈಲುಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಸುಧಾರಣೆಗಳು ನಮ್ಮ ದೇಶದ ನವೋದ್ಯಮಗಳಿಗೆ, ಖಾಸಗಿ ವಲಯಕ್ಕೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ವಿಪುಲ ಅವಕಾಶಗಳನ್ನು ಹೆಚ್ಚಿಸುವ ಜೊತೆಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದ್ದು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿದೆ ಎಂಬ ವಿಶ್ವಾಸವನ್ನು ಪ್ರಧಾನಿ ವ್ಯಕ್ತಪಡಿಸಿದ್ದಾರೆ. ದೇಶದ ರೈತರು ಕೂಡ ಭೂಪ್ರಾದೇಶಿಕ ದತ್ತಾಂಶ ಮತ್ತು ದೂರ ಸಂವೇದಿ ದತ್ತಾಂಶಗಳ ಪ್ರಯೋಜನ ಪಡೆಯಲಿದ್ದಾರೆ. ಪ್ರಜಾಸತ್ತಾತ್ಮಕ ದತ್ತಾಂಶವು ಹೊಸ ತಂತ್ರಜ್ಞಾನ ಮತ್ತು ವೇದಿಕೆಗಳ ಉದಯಕ್ಕೆ ಅವಕಾಶ ಕಲ್ಪಿಸುತ್ತದೆ. ಕೃಷಿ ಮತ್ತು ಪೂರಕ ಕ್ಷೇತ್ರಗಳಲ್ಲಿ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಈ ಎಲ್ಲ ಸುಧಾರಣೆಗಳು ಭಾರತೀಯರಿಗೆ ಸುಗಮ ಜೀವನ ಖಾತ್ರಿಪಡಿಸುವ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಭಾರತವನ್ನು $5 ಟ್ರಿಲಿಯನ್ ಆರ್ಥಿಕ ರಾಷ್ಟ್ರವನ್ನಾಗಿಸುವ ಪ್ರಧಾನಿಯವರ ಕನಸನ್ನು ನನಸಾಗಿಸಲು ಹೊಸ ಭೂ ಪ್ರಾದೇಶಿಕ ಮಾರ್ಗಸೂಚಿಗಳು ಸಹಕಾರಿಯಾಗಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ, ಭೂವಿಜ್ಞಾನಗಳ ಖಾತೆ ಸಚಿವ ಡಾಕ್ಟರ್ ಹರ್ಷವರ್ಧನ್ ತಿಳಿಸಿದ್ದಾರೆ. ಭೂಪ್ರಾದೇಶಿಕ ದತ್ತಾಂಶ ಮಾರ್ಗಸೂಚಿಗಳ ಕುರಿತಂತೆ ವಿವರ ನೀಡಿದ ಅವರು, ಈ ಹೊಸ ಮಾರ್ಗಸೂಚಿಗಳು ನಾವೀನ್ಯತೆ, ಭೂಪ್ರಾದೇಶಿಕ ದತ್ತಾಂಶ ವಿಶ್ಲೇಷಣೆ, ನಕ್ಷೆ ತಯಾರಿಕೆಯ ಮೂಲಕ ನವಭಾರತ ಮತ್ತು ಆತ್ಮನಿರ್ಭರ ಭಾರತದ ನಿರ್ಮಾಣಕ್ಕೆ ನೆರವಾಗಲಿವೆ ಎಂದರು. ಉತ್ತಮ ಗುಣಮಟ್ಟದ ನಕ್ಷೆಯ ಕೊರತೆಯಿಂದ ಸಮಸ್ಯೆ ಎದುರಿಸುತ್ತಿರುವ ಕೃಷಿ, ಗಣಿ, ನಗರ ನಿರ್ಮಾಣ, ಸಾರಿಗೆ, ವಿತರಣೆ, ವಾಣಿಜ್ಯ, ನದಿಗಳ ಜೋಡಣೆ, ಕೈಗಾರಿಕಾ ಕಾರಿಡಾರ್ ಇತ್ಯಾದಿ 106 ಕ್ಷೇತ್ರಗಳಿಗೆ ಈ ಜಿಯೋಸ್ಪೇಷಿಯಲ್ ಅಥವಾ ಭೂಪ್ರಾದೇಶಿಕ ದತ್ತಾಂಶ ಸಹಕಾರಿಯಾಗಲಿದೆ ಎಂದರು. ದೀರ್ಘಕಾಲೀನ ತೊಳಲಾಟವನ್ನು ನಿವಾರಿಸಿ ಭಾರತೀಯರ ಬದುಕನ್ನು ಸುಗಮಗೊಳಿಸಲು ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಧಾರಣೆ ತರುತ್ತಿದ್ದಾರೆ. ಪುರಾತನ ಮತ್ತು ಅನಗತ್ಯ ಕಾನೂನುಗಳಿಂದ ಜನರಿಗೆ ಆಗುತ್ತಿದ್ದ ಬವಣೆ ತಪ್ಪಿಸಲು ಸುಮಾರು 1500 ಕಾಯ್ದೆಗಳನ್ನು ರದ್ದು ಮಾಡಲಾಗಿದ್ದು ಪರಿಣಾಮಕಾರಿ ಬದಲಾವಣೆ ತಂದಿದ್ದಾರೆ ಎಂದು ಅವರು ತಿಳಿಸಿದರು. And it is because of him that these new guidelines have been able to see the light of the day. Just to what I repeat is repetition, but I want that it should be highlighted and stressed and impressed upon everybody, and I am sure that these new guidelines, they will significantly boost the innovation geospatial sector, and they will certainly play a very, very important role in fulfilling or realizing or helping the country in realizing the dream of our Prime Minister. He has dreamt about a new India by 2022. He has asked everyone to work sincerely, dedicatedly and honestly for an Atmanirbhar Bharat, and he wants India to grow into a $5 trillion economy. And I can say with lot of conviction and with whatever experience I have in the Science and Technology Ministry and with what is going to happen with the easing out of all these regulations and the deregulation activity, which has already happened. ದೇಶದಲ್ಲಿ ಕಳೆದ 5 ವರ್ಷಗಳಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಲಾಗಿದೆ. ಅದೇ ರೀತಿ ಮೂಲಸೌಕರ್ಯ ವೃದ್ಧಿಗೂ ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆತ್ಮನಿರ್ಭರ ಸ್ವಾಸ್ಥ್ಯ ಭಾರತ ಯೋಜನೆಯಡಿ ಪ್ರಸಕ್ತ ಮುಂಗಡ ಪತ್ರದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಈ ನಡುವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡಿ ದೇಶದಲ್ಲಿ ಕಾಡುತ್ತಿರುವ ಸಾಂಕ್ರಾಮಿಕ ರೋಗ ಕೊರೋನಾವನ್ನು ಹಿಮ್ಮೆಟ್ಟಿಸಲು ಪೂರಕವಾಗಿ ಹಲವು ಕಾರ್ಯಕ್ರಮಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗಿದೆ. ಲಸಿಕೆಗಾಗಿ 35,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ.
ಶೀಘ್ರಗತಿಯಲ್ಲಿ ಪತ್ತೆ, ಪರೀಕ್ಷೆ, ಚಿಕಿತ್ಸೆ ಸೇರಿದಂತೆ ಇನ್ನಿತರ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ದೇಶದಲ್ಲಿ ಸೋಂಕಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ 2376 ಪ್ರಯೋಗಾಲಯಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ. ಇದರಿಂದ ದೇಶದಲ್ಲಿ ಸುಮಾರು 20,47,00,000 ಮಂದಿಗೆ ಪರೀಕ್ಷೆ ನಡೆಸಲಾಗಿದೆ ಎಂದು ಅವರು ಹೇಳಿದರು. Strengthening of public health system. There's the detail of this quantum jump in health and well-being sector, one of the foundational pillar of union health. The actual expenditure in 2019-20 was 86,259 crores, the bottom row in red color. The budget estimate was increased to 94,452 crores by providing additional funds for COVID management, which had increased next year comprehensively to 2,23,800. ಇದೀಗ ನೇರ ಪ್ರಸಾರ ವೀಕ್ಷಿಸುತ್ತಿದ್ದೀರಿ. इस भविष्य की नींव रखने की कोशिश की गई है, जहां इस प्रकार की त्रासदी कभी भी भारत में आए, किसी भी बीमारी के माध्यम ಆರೋಗ್ಯ से आए, ಸಚಿವ किसी भी ಡಾಕ್ಟರ್ वायरस के ಹರ್ಷವರ್ಧನ್ माध्यम से आए, ವಿವರವಾದ ಮಾಹಿತಿ तो हम ನೀಡುತ್ತಿದ್ದಾರೆ. उसको इस समय के अनुभव का इस्तेमाल करते हुए और बेहतर ढंग से फेस करने के लिए फ्यूचर रेडी हों, यही इस बार के बजट का बहुत बड़ा संदेश है. और हमने ये देखा है कि पिछले 6 साल में प्रधानमंत्री जी ने जो भी मूवमेंट्स लॉन्च किए, स्वच्छ भारत का मूवमेंट अगर आया या टॉयलेट्स देश के अंदर बने, और 1 साल में तो हमने ये देखा कि ये मास्क लगाने के कारण लगाया, तो मास्क हमने शायद कोविड के लिए था, लेकिन हमारे बहुत सारे और दूसरे इन्फेक्शन. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ದೆಹಲಿ ಪೊಲೀಸರು ಮತ್ತು ಜಾಟ್ ರೆಜಿಮೆಂಟ್ ಕೇಂದ್ರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಅತ್ಯುತ್ತಮ ಪಥಸಂಚಲನ ತಂಡ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ದೇಶದ ಉಳಿದ ಭಾಗದ ಪೊಲೀಸ್ ಸಿಬ್ಬಂದಿಗಿಂತ ರಾಷ್ಟ್ರ ರಾಜಧಾನಿ ದೆಹಲಿ ಪೊಲೀಸರ ಕಾರ್ಯನಿರ್ವಹಣೆ ಹಾಗೂ ಜವಾಬ್ದಾರಿ ಹೆಚ್ಚಿನದಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಗಣರಾಜ್ಯೋತ್ಸವ ದಿನದಂದು ಆಯೋಜಿಸಲಾಗಿದ್ದ ಪರೇಡ್ನಲ್ಲಿ ಅತ್ಯುತ್ತಮ ಪಥಸಂಚಲನ ಪ್ರಶಸ್ತಿಗೆ ಭಾಜನವಾಗಿರುವ ತಂಡಗಳಿಗೆ ಅಭಿನಂದನೆ ಸಲ್ಲಿಸಿದ ಅವರು, ದೆಹಲಿಗೆ ವಿದೇಶಿ ಗಣ್ಯರು ಆಗಮಿಸುತ್ತಿರುತ್ತಾರೆ, ಅವರಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ದೆಹಲಿ ಪೊಲೀಸರ ಮೇಲಿರುತ್ತದೆ ಎಂದರು. ಇದರ ಜೊತೆಗೆ ನೆರೆಯ ವಿದೇಶಿ ಶಕ್ತಿಗಳು ಕೂಡ ತಮ್ಮ ಕೆಟ್ಟ ವರ್ತನೆಯಿಂದ ಸಂದೇಶ ರವಾನಿಸುವ ಪ್ರಯತ್ನ ಮಾಡುತ್ತಲೇ ಇರುತ್ತವೆ. ಇದರ ಕೇಂದ್ರ ಬಿಂದು ದೆಹಲಿ ಆಗಿರುತ್ತದೆ. ಹೀಗಾಗಿ ಈ ಬಗ್ಗೆಯೂ ದೆಹಲಿ ಪೊಲೀಸರು ಕಟ್ಟುನಿಟ್ಟಿನ ನಿಗಾ ಇಡಬೇಕಾಗುತ್ತದೆ. ಈ ಎಲ್ಲ ಗುರುತರ ಕಾರ್ಯಭಾರಗಳ ನಡುವೆಯೂ ಅತ್ಯುತ್ತಮ ಪಥಸಂಚಲನ ತಂಡ ಪ್ರಶಸ್ತಿಗೆ ಭಾಜನವಾಗಿರುವುದು ಅಭಿನಂದನಾರ್ಹ ಎಂದು ತಿಳಿಸಿದರು. दिल्ली पुलिस के भी कामकाज को मैंने बहुत ही नजदीक से देखा है. दिल्ली पुलिस को जितनी तरह तरह की जिम्मेदारियों का निर्वाह करना पड़ता है, मैं समझता हूं कि पूरे भारत में किसी अन्य शहर की पुलिस को उतने प्रकार की जिम्मेदारियों का निर्वाह नहीं करना पड़ता. कोई विदेश से आ रहा है, कोई आ रहा है, यह कार्यक्रम हो रहा है, वह कार्यक्रम हो रहा है. विदेशी ताकतें भी कुछ हमारे अड़ोस पड़ोस की यदि कोई मैसेज देना चाहती हैं अपनी नापाक हरकतों के द्वारा, तो दिल्ली को ही वो केंद्र बिंदु बनाती है. बराबर हमारी दिल्ली पुलिस को उसके लिए सक्रिय रहना पड़ता है. तो इस काम में भी लगे रहने के बावजूद एमंग्स द ऑक्सिलरी फोर्सेस और हमारी आर्म्ड पुलिस, सेंट्रल आर्म्ड पुलिस फोर्सेस, इनके बीच बेस्ट मार्चिंग कंटिंजेंट का अवार्ड हासिल करना, ट्रॉफी हासिल करना, ये कोई छोटी बात नहीं है. इसके लिए यहां पर मैं अपनी जाट रेजिमेंट, जिसने कि बेस्ट मार्चिंग कंटिंजेंट के रूप में अवार्ड हासिल किया है, उसको भी बधाई देता हूं. और दिल्ली पुलिस को भी इस अवार्ड के लिए अपनी तरफ से हार्दिक शुभकामनाएं देते हुए अपना निवेदन समाप्त करता हूं. ಸಾಮಾಜಿಕ ತಾಣಗಳ ಮೂಲಕ ಭಾರತದಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಗೆ ಪ್ರಚೋದನೆ ನೀಡಲು ಮತ್ತು ಜಾಗತಿಕ ಮಟ್ಟದಲ್ಲಿ ಬೆಂಬಲ ನೀಡಲು ಸಂಚು ರೂಪಿಸಿದ್ದ ಆರೋಪದ ಮೇಲೆ ಬೆಂಗಳೂರಿನ ದಿಶಾ ರವಿ ಎಂಬುವರನ್ನು ಬಂಧಿಸಲಾಗಿದೆ.
ಈ ಸಂಚಿನಲ್ಲಿ ಭಾಗಿಯಾಗಿರುವರೆನ್ನಲಾದ ನಿಖಿತಾ ಜೇಕಬ್ ಮತ್ತು ಶಂತನು ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಹೊರಡಿಸಲಾಗಿದೆ ಎಂದು ದೆಹಲಿ ಸೈಬರ್ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಪ್ರೇಮ್ನಾಥ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಕಳೆದ ನವೆಂಬರ್ 27ರಿಂದಲೂ ದೆಹಲಿಯ 3 ಗಡಿಗಳಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದು, ಅವರು ಜನವರಿ 26ರಂದು ಟ್ರ್ಯಾಕ್ಟರ್ ಜಾಥಾ ನಡೆಸಿದ ಸಂದರ್ಭದಲ್ಲಿ ಹಿಂಸಾಚಾರ ನಡೆದಿತ್ತು. ಇದರ ಜೊತೆಗೆ ಸುಳ್ಳು ಸುದ್ದಿ, ವದಂತಿ, ತಿರುಚಿದ ವಿಡಿಯೋ ತುಣುಕು ಮತ್ತು ಸಾಮಾಜಿಕ ತಾಣಗಳ ಮೂಲಕ ಪ್ರಚೋದನೆಗಳನ್ನು ನೀಡುತ್ತಿದ್ದರು ಎಂದು ಅವರು ತಿಳಿಸಿದ್ದಾರೆ. ಫೆಬ್ರವರಿ 4ರಂದು ಟೂಲ್ ಕಿಟ್ ಎಂಬ ಹೆಸರಿನಲ್ಲಿ ಗೂಗಲ್ ದಸ್ತಾವೇಜನ್ನು ಟ್ವಿಟರ್ನಲ್ಲಿ ಪತ್ತೆ ಮಾಡಲಾಗಿದ್ದು, ಇದನ್ನು ಖಾಲಿಸ್ತಾನ್ ಗುಂಪಿನ ಪರವಾದ ಪೊಯೆಟಿಕ್ ಜಸ್ಟಿನ್ ರೂಪಿಸಿರುವುದು ಪತ್ತೆಯಾಗಿದೆ. ಇದರಲ್ಲಿ ಹೋರಾಟ ಹೇಗೆ ರೂಪಿಸಬೇಕು ಎಂಬ ರೂಪುರೇಷೆಯೂ ಇದೆ ಎಂದು ವಿವರಿಸಿದರು. ಭಾರತದ ಸಾಂಸ್ಕೃತಿಕ ಸಂಪ್ರದಾಯಗಳಾದ ಯೋಗ ಮತ್ತು ಚಹಾಕ್ಕೂ ಅಡ್ಡಿ ಮಾಡುವ ಹಾಗೂ ವಿದೇಶಗಳಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳನ್ನು ಗುರಿಯಾಗಿಸುವ ಅಂಶಗಳಿವೆ ಹಾಗೂ ಅದೇ ರೀತಿಯಲ್ಲಿ ರೈತರ ಹೋರಾಟದಲ್ಲಿನ ಘಟನಾವಳಿಗಳು ಇವೆ ಎಂದು ತಿಳಿಸಿದರು. ದೆಹಲಿ ಸೈಬರ್ ವಿಭಾಗ ತನಿಖೆ ಮುಂದುವರೆಸಿದ್ದು, ನಿಖಿತಾ ಜೇಕಬ್ ಹಾಗೂ ಶಂತನು ಶೋಧ ಕಾರ್ಯಾಚರಣೆಯು ನಡೆಯುತ್ತಿದೆ ಎಂದು ಅವರು ತಿಳಿಸಿದರು. ಮುಂಬೈ ಪೊಲೀಸ್ and 2 laptops and 1 iPhone was found, and during the search several incriminating information was retrieved. Keeping in mind that the person whose premises is being searched is a woman, and as per the court order, the search was carried out in the daytime, and the investigating team wound up the day's search and requested Ms. Nikita to make herself available at her house on the next morning. She gave a written undertaking to remain present at her house. ಕೇಂದ್ರ ಕೃಷಿ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಸೆಣಬು ಬೆಳೆಯುವ ರಾಜ್ಯಗಳ 5 ಲಕ್ಷ ರೈತರ ನೆರವಿಗಾಗಿ ಪ್ರಮಾಣೀಕೃತ ಸೆಣಬು ಬೀಜ ವಿತರಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜವಳಿ ಖಾತೆ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ. ವಾಣಿಜ್ಯ ಉದ್ದೇಶಕ್ಕಾಗಿ ಪ್ರಮಾಣೀಕೃತ ಸೆಣಬು ಬೀಜ ವಿತರಣೆ ಹಾಗೂ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಸೆಣಬು ಬೆಳೆಗಾರರ ಜಾಗೃತಿ ತರಬೇತಿ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದ ಅವರು 2014-15ರಲ್ಲಿ ಸೆಣಬಿನ ಕನಿಷ್ಠ ಬೆಂಬಲ ಬೆಲೆ 2,400 ರೂಪಾಯಿ ಇತ್ತು. ಇದನ್ನು 2020-21ರಲ್ಲಿ 4,225 ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದರು. ಪ್ರಧಾನಿಯವರ ಆಶಯದಂತೆ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನ ನೇರವಾಗಿ ಸೆಣಬು ಬೆಳೆಯುವ ರೈತರ ಖಾತೆಗೆ ತ್ವರಿತವಾಗಿ ಜಮೆ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಸೆಣಬು ಹೊಂಡಗಳು ಅಂದರೆ ರೆಟ್ಟಿಂಗ್ ಟ್ಯಾಂಕ್ ನಿರ್ಮಾಣವನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವ್ಯಾಪ್ತಿಗೆ ತಂದ ಹಿನ್ನೆಲೆಯಲ್ಲಿ 46 ಲಕ್ಷ ಮಾನವ ದಿನಗಳನ್ನು ಸೃಜಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. टेक्सटाइल मंत्रालय की ओर से टीम एग्रीकल्चर का विशेष आभार व्यक्त करती हूं. ये भी कहना उचित होगा कि कृषि मंत्रालय ने टेक्सटाइल मंत्रालय के निवेदन पर देश भर के उन सभी राज्यों को आमंत्रित किया जहां पर जूट की खेती होती है, इस निवेदन के साथ कि हम प्रदेश सरकारों के साथ मिलकर हाई यील्ड वैरायटी सर्टिफाइड सीड को हमारे किसानों तक पहुंचाएं. चुनौतियों को देखते हुए कृषि विभाग और टेक्सटाइल विभाग के बीच में समन्वय को और भी सशक्त किया गया और अगस्त 2020 में जो सिलसिला शुरू हुआ था 60 ಮೆಟ್ರಿಕ್ टन सीड्स का, वो बढ़कर अगस्त 2020 में संकल्प नया स्थापित हुआ. ರಾಜ್ಯಾದ್ಯಂತ ಇಂದು 2ನೇ ಹಂತದ ಕೋವಿಡ್-19 ಲಸಿಕೆ ವಿತರಣೆ ಪ್ರಾರಂಭವಾಗಿದೆ. ಮೊದಲ ಹಂತದಲ್ಲಿ ಲಸಿಕೆ ಪಡೆದು 28 ದಿನ ಪೂರೈಸಿದವರಿಗೆ ಈ ಹಂತದಲ್ಲಿ ಲಸಿಕೆ ನೀಡಲಾಗುತ್ತಿದೆ. ಕಳೆದ ತಿಂಗಳು ಜನವರಿ 16ರಂದು ರಾಜ್ಯದ 243 ಕೇಂದ್ರಗಳಲ್ಲಿ ಮೊದಲ ಹಂತದ ಲಸಿಕೆ ವಿತರಣೆಗೆ ಚಾಲನೆ ನೀಡಲಾಗಿತ್ತು. 2ನೇ ಹಂತದಲ್ಲಿ ಲಸಿಕೆ ವಿತರಣೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಈಗಾಗಲೇ ಎಲ್ಲ ರಾಜ್ಯಗಳಿಗೆ ಮಾರ್ಗಸೂಚಿ ಹೊರಡಿಸಿದೆ. ಕೊರೋನಾ ವಾರಿಯರ್ಸ್, ಆರೋಗ್ಯ ಕಾರ್ಯಕರ್ತರು ಹಾಗೂ ಮುನ್ನೆಲೆ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತಿದೆ. ದೇಶಾದ್ಯಂತ ಕೋವಿಡ್-19 ಲಸಿಕೆ ಅಭಿಯಾನ ಜಾರಿಗೊಂಡ ನಂತರ ಇದುವರೆಗೆ 82,85,285 ಫಲಾನುಭವಿಗಳು ಲಸಿಕೆ ಪಡೆದಿದ್ದಾರೆ. ಲಸಿಕೆ ಪಡೆಯುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದ್ದು, ಕೊರೋನಾ ವಾರಿಯರ್ಸ್, ಆರೋಗ್ಯ ಕಾರ್ಯಕರ್ತರು ಮತ್ತು ಮುನ್ನೆಲೆ ಕಾರ್ಯಕರ್ತರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ.
ದೇಶಾದ್ಯಂತ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲೂ ಹೆಚ್ಚಳವಾಗಿದ್ದು 97.29% ಏರಿಕೆಯಾಗಿದೆ. ಸೋಂಕಿತ ಒಟ್ಟು ಪ್ರಕರಣಗಳ ಸಂಖ್ಯೆ 1,9,16,589ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,39,637 ಸಕ್ರಿಯ ಪ್ರಕರಣಗಳಿದ್ದು 1,06,21,220 ಮಂದಿ ಗುಣಮುಖರಾಗಿದ್ದಾರೆ. ಇದುವರೆಗೆ 1,55,732 ಸೋಂಕಿತರು ಮೃತಪಟ್ಟಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿಂದು ಕೋವಿಡ್-19 ಸೋಂಕು ನಿಯಂತ್ರಣ ಕುರಿತು ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳು, ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗುತ್ತಿರುವ ಪ್ರದೇಶಗಳು, ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಬಿಎಂಪಿಯಿಂದ ಕೈಗೊಂಡಿರುವ ಸುರಕ್ಷತಾ ಕ್ರಮ ಸೇರಿದಂತೆ ಕೋವಿಡ್ ಲಸಿಕೆ ಕುರಿತು ಚರ್ಚಿಸಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಂಜುನಾಥ್ ಪ್ರಸಾದ್ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಪಾಲಿಕೆಯಿಂದ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಮುಂದುವರಿಸಲಾಗಿದೆ. ಕಳೆದ 2 ದಿನಗಳಲ್ಲಿ ನಗರದ ವಸತಿ ಸಮುಚ್ಚಯ ಹಾಗೂ ಖಾಸಗಿ ಆಸ್ಪತ್ರೆ ಸೇರಿ ಒಟ್ಟು 68 ಮಂದಿಗೆ ಕೋವಿಡ್ ಇರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಮೊನ್ನೆ ಸುಮಾರು 500 ಜನ ನಿವಾಸಿಗಳನ್ನ ಟೆಸ್ಟ್ ಮಾಡಿದ್ದೀವಿ. 500 ಜನದಲ್ಲಿ ಟೆಸ್ಟ್ ಮಾಡಿರೋದ್ರಲ್ಲಿ ನಿನ್ನೆ 2 ಪಾಸಿಟಿವ್ ಕೇಸು, ಮೊನ್ನೆ 26 ಪಾಸಿಟಿವ್ ಕೇಸು, ನಿನ್ನೆ ಮತ್ತೆ ಮೊನ್ನೆ ಸೇರಿಸಿ 28 ಜನ ಸವಿತಾವ್ರೆ. ಸೊ 28 ಕೇಸಸ್ ಇದು ಮಾಡುದು. ಒಂದೇ ಹಾಸ್ಟೆಲ್ ಅಲ್ಲಿ ಸುಮಾರು 210 ಜನದಲ್ಲಿ 40 ಜನ ಪಾಸಿಟಿವ್ ಆಗ್ತಿದ್ರು. ಸೊ ಅದಕ್ಕೂ ಸಹ ಬೇಕಾದಂತ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಉತ್ತರ ಪ್ರದೇಶದ ಚಿತ್ತೌರ್ ಸರೋವರದ ಬಳಿ ಮಹಾರಾಜ ಸುಹೇಲ್ ದೇವ್ ಸ್ಮಾರಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ. ಬಹರೈಜ್ನಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಅಖಂಡ ಭಾರತದ ಕನಸು ಹೊಂದಿದ್ದ ಸುಹೇಲ್ ದೇವ್ ಶತ್ರುಗಳನ್ನು ಸಂಹಾರ ಮಾಡಿ ದೇಶದ ಸಂಪತ್ತು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಪೂರ್ವದಲ್ಲಿ ಗೋರಖ್ಪುರ್ವರೆಗೂ ಹಾಗೂ ಪಶ್ಚಿಮದಲ್ಲಿ ಸೀತಾಪುರ್ವರೆಗೂ ಅವರ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ನಾಳೆ ಮಹಾರಾಜ ಸುಹೇಲ್ ದೇವ್ ಅವರ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ಅವರ ಗೌರವಾರ್ಥ ಈ ಸ್ಮಾರಕ ನಿರ್ಮಾಣ ಮಾಡಲಾಗುತ್ತಿದೆ. ಜನವರಿ ತಿಂಗಳ ಸಗಟು ಹಣದುಬ್ಬರ ದರ 2.03ರಲ್ಲಿದೆ. ಡಿಸೆಂಬರ್ನಲ್ಲಿ ಸಗಟು ಹಣದುಬ್ಬರ ದರ 1.22ರಲ್ಲಿತ್ತು. ಖಾದ್ಯ ವಸ್ತುಗಳ ದರದಲ್ಲಿ ಇಳಿಕೆಯಾಗಿದ್ದು, ಉಕ್ಕಿನ ಇನ್ಪುಟ್ ದರ ಹೆಚ್ಚಳದ ಪರಿಣಾಮವಾಗಿ ಏಪ್ರಿಲ್ವರೆಗೆ ಕಾರುಗಳ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕಳೆದ ಅಕ್ಟೋಬರ್ ಮತ್ತು ಜನವರಿಯಲ್ಲಿ 2 ಬಾರಿ ಕಾರು ತಯಾರಿಕಾ ಕಂಪನಿಗಳು ತಮ್ಮ ಕಾರುಗಳ ದರದಲ್ಲಿ ಹೆಚ್ಚಳ ಮಾಡಿದ್ದನ್ನು ಸ್ಮರಿಸಬಹುದಾಗಿದೆ. ಉಕ್ಕಿನ ದರದ ಹೆಚ್ಚಳದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಕಾರುಗಳು ಮತ್ತು ವಾಹನಗಳ ದರ ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಕೇಂದ್ರಾಡಳಿತ ಪ್ರದೇಶವಾಗಿರುವ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ರಕ್ಷಣಾ ಪಡೆಗಳಿಗೆ ಭಾರೀ ಯಶಸ್ಸು ದೊರೆತಿದೆ. ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನೆ ಸಂಘಟನೆಯಿಂದ ಜಮ್ಮು ಕಾಶ್ಮೀರ ಹಾಗೂ ದೆಹಲಿ ಮತ್ತಿತರ ಕಡೆಗಳಲ್ಲಿ ರೂಪಿಸಲಾಗಿದ್ದ ಸ್ಫೋಟದ ಸಂಚನ್ನು ವಿಫಲಗೊಳಿಸಲಾಗಿದೆ. ಅಪಾರ ಪ್ರಮಾಣದಲ್ಲಿ ಸುಧಾರಿತ ಸ್ಫೋಟಕ ವಸ್ತುಗಳನ್ನು ಹಾಗೂ ಇನ್ನಿತರೆ ಶಸ್ತ್ರಾಸ್ತ್ರಗಳನ್ನು ಜಮ್ಮು ಕಾಶ್ಮೀರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗಾಗಿ ಕೆಜಿಎಫ್ನಲ್ಲಿರುವ ಬಿಇಎಂಎಲ್ ಹಾಗೂ ಬಿಜಿಎಂಎಲ್ನ ಜಮೀನುಗಳನ್ನು ಸಮೀಕ್ಷೆ ಮೂಲಕ ಪರಿಶೀಲಿಸಲಾಯಿತು. ಈ ಮುನ್ನ ರಾಜ್ಯ ಸರ್ಕಾರಕ್ಕೆ 967 ಎಕರೆ ಜಮೀನು ದೊರೆತಿತ್ತು. ಈ ಸಮೀಕ್ಷೆಯಿಂದ ಹೆಚ್ಚುವರಿ 600 ಎಕರೆ ಜಮೀನು ದೊರೆಯುವ ನಿರೀಕ್ಷೆ ಇದೆ.
ಡಿಡಿ ನ್ಯೂಸ್ನೊಂದಿಗೆ ಖಾಸಗಿ ಉದ್ಯೋಗಿ ಮನೋಜ್, ಕೆಜಿಎಫ್ನಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ. ಪ್ರಧಾನಿಯವರ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಜನಕ್ಕೆ ಒಂದು ಅನುಕೂಲ ಆಗೋ ಥರ ಮಾಡಿದೆ, ಎಲ್ಲರಿಗೂ ಉಪಯೋಗ ಆಗುತ್ತೆ. ಸುಮಾರು ಜನ ಇಲ್ಲಿಂದ ನಮ್ಮಂತ ಎಲ್ಲ ಬೆಂಗಳೂರು ಆ ಕಡೆ ಮುಂಬೈ ಕಡೆ ಈ ಕಡೆ ಎಲ್ಲ ಓಡ್ತಿದ್ದಾರೆ ಕೆಲಸಕ್ಕೋಸ್ಕರ. ಆ ಕಡೆ ಹೋಗೋದನ್ನ ಇಲ್ಲೇ ಏನೋ ಒಂದು ಇಂಡಸ್ಟ್ರಿಯಲ್ ಹಬ್ ಥರ ಏನಾದರೂ ಮಾಡಿದರೆ ನಮ್ಮಂತ ಯಂಗ್ಸ್ಟರ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಎಂಟೈರ್ ಕರ್ನಾಟಕದಲ್ಲಿ ಭಾರತ್ ಗೋಲ್ಡ್ ಮೈನಿಂಗ್ ಲಿಮಿಟೆಡ್ ಸಿಬ್ಬಂದಿ ಪುರುಷೋತ್ತಮ್, ಸಂಪೂರ್ಣ ಸಮೀಕ್ಷೆಯ ನಂತರ ಜಮೀನನ್ನು ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ನೀಡಲಾಗುವುದು. ಯಾವುದೇ ನಿಕ್ಷೇಪಗಳು ಕಂಡು ಬಂದಲ್ಲಿ ಈ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಚಿನ್ನ ಇಲ್ಲ, ಗೋಲ್ಡ್ ಇಲ್ಲ ಎಂದು ರಿಪೋರ್ಟ್ ಬಂದ ಲ್ಯಾಂಡ್ ಕೊಡ್ತಾರೆ, ಇಲ್ಲಂದ್ರೆ ಕೊಡ್ತಾರೆ. ಇಲ್ಲಿ ಲ್ಯಾಂಡ್ ಗೋಲ್ಡ್ ಇಲ್ಲಂದ್ರೆ ಕೊಡ್ತಾರೆ, ಗೋಲ್ಡ್ ಇದ್ರೆ ಕೊಡೋದಿಲ್ಲ. ಮತ್ತು ಅದು ಗೌರ್ಮೆಂಟ್ ಹ್ಯಾಸ್ ಟು ಡಿಸೈಡ್ ಅದು ಏನು ಬೆಸ್ಟ್ ಆಪ್ಷನ್, ಗ್ಲೋಬಲ್ ಟೆಂಡರ್ ಬಿಡಿ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಲಭ್ಯವಾಗಿರುವ ಜಮೀನುಗಳಿಗೆ ಆರ್ಟಿಸಿ ಸಹ ಪಡೆಯಲಾಗಿದ್ದು ಕೈಗಾರಿಕಾ ಸ್ಥಾಪನೆ ಕುರಿತು ಚರ್ಚಿಸಲಾಗಿದೆ. ಹೆಚ್ಚುವರಿಯಾಗಿ ದೊರೆತಿರುವ 600 ಎಕರೆ ಜಮೀನನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳಲು ಯೋಜಿಸಲಾಗಿದೆ ಎಂದು ಹೇಳಿದರು. ನಾವು ಅದೆಲ್ಲ ಸರ್ವೆ ಮಾಡಿಬಿಟ್ಟು ಬೆಮೆಲ್ಗೆ ಎಷ್ಟು ಬರುತ್ತೆ, BGMLದು ಏನು, ಮತ್ತು ಖಾಲಿ ಇರುವ ಜಾಗ ಏನು ಅಂತಂದ್ಬಿಟ್ಟು ನಾವು ಗುರುತಿಸಿದ್ವಿ. ಅದರಲ್ಲಿ BGMLದು ಈಗಾಗಲೇ ಸರ್ವೆ ನಂಬರ್ 1 ಮತ್ತು 2ರಲ್ಲಿ BGMLಗೆ ಬರುತ್ತೆ. ಸುಮಾರು 7170 ಎಕರೆಯಷ್ಟು ಅವ್ರಿಗೆ ಬರುತ್ತೆ. ನಮಗೆ ಅಂದರೆ ಸರ್ಕಾರದ ವಶಕ್ಕೆ ಒಂದೇ ಕೈಯನ್ನು ಬಳಸಿ ದೋಷವಿಲ್ಲದಂತೆ ಅಂದವಾಗಿ ಅಕ್ಷರ ಬರೆಯಲು ಕಷ್ಟಪಡುವಂತಹ ಅನೇಕರ ಮಧ್ಯೆ ರಾಯಚೂರು ಜಿಲ್ಲೆಯ ಗುಡೇಬಲ್ಲೂರು ಗ್ರಾಮದ ಕರ್ನಾಟಕ ವಿದ್ಯುತ್ ನಿಗಮದ ಸಿಬ್ಬಂದಿ ಬಸವರಾಜ್ ವಾಕಿಟಿಯವರು ಏಕಕಾಲದಲ್ಲಿ 2 ಕೈಗಳನ್ನು ಬಳಸಿ 4 ಭಾಷೆಗಳಲ್ಲಿ ಸುಂದರವಾಗಿ ಅಕ್ಷರ ದೋಷವಿಲ್ಲದಂತೆ ಬರೆಯುವ ಮೂಲಕ ಜನರ ಗಮನ ಸೆಳೆದಿದ್ದಾರೆ. ಶಾಲಾ ದಿನಗಳಿಂದಲೂ 2 ಕೈಗಳಿಂದ ಬರೆಯುವ ಹವ್ಯಾಸ ಬೆಳೆಸಿಕೊಂಡಿರುವ ಬಸವರಾಜ್ ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ಸೇರಿದಂತೆ ರೋಮನ್ ಅಂಕಿಗಳನ್ನು ಏಕಕಾಲದಲ್ಲಿ ಬರೆಯುವ ಮೂಲಕ 2020ರಲ್ಲಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾರೆ. ಇವರ ಈ ಸಾಧನೆಯನ್ನು ಪ್ರಶಂಸಿಸಿ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ಗೌರವಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸುತ್ತಿವೆ. ಈ ವಿಶೇಷ ನೈಪುಣ್ಯತೆಯ ಮೂಲಕ ಮುಂದೆ ಗಿನ್ನಿಸ್ ದಾಖಲೆ ಮಾಡಬೇಕೆಂಬ ಬಯಕೆಯನ್ನು ಬಸವರಾಜ್ ಹೊಂದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಬಸವರಾಜ್ ವಾಕಿಟಿ, ಬಾಲ್ಯದಿಂದಲೂ 2 ಕೈಗಳಿಂದ ಬರೆಯುವ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೇನೆ. ನಿರಂತರ ಅಭ್ಯಾಸದಿಂದ 4 ಭಾಷೆಗಳಲ್ಲಿ ಸುಲಭವಾಗಿ ಬರೆಯುತ್ತೇನೆ. ಇದಕ್ಕೆ ಪೋಷಕರು ಮತ್ತು ಸ್ನೇಹಿತರ ಪ್ರೋತ್ಸಾಹವೇ ಕಾರಣ ಎಂದರು. ನೋಡಿದ್ದೆ, ಬಟ್ ನಾನು ಒಂದೇ ಸತೆ 4 ಲ್ಯಾಂಗ್ವೇಜಸ್ ವಿತ್ ನಂಬರ್ಸ್ನು ಒಂದೇ ಸತೆ ಬರೀತೀನಿ. ನನ್ನ ಜೊತೆಗಿದ್ದ ಫ್ರೆಂಡ್ಸ್ನು ನನಗೆ ಫುಲ್ ಸಪೋರ್ಟ್ ಮಾಡಿದ್ರು. ನಾನು ಗಿನ್ನಿಸ್ ರೆಕಾರ್ಡ್ಗೋಸ್ಕರ ಪ್ರಯತ್ನ ಮಾಡ್ತೀನಿ. 4 ಭಾಷೆ. ಸ್ನೇಹಿತ ಶಾಂತಮೂರ್ತಿ, 4 ಭಾಷೆಗಳಲ್ಲಿ ಏಕಕಾಲದಲ್ಲಿ ಬರೆಯುವುದು ಸುಲಭದ ಮಾತಲ್ಲ. ಇವರ ಈ ವಿಶೇಷ ಪ್ರತಿಭೆಗೆ ಅಗತ್ಯ ಪ್ರೋತ್ಸಾಹ ದೊರೆಯಬೇಕಿದೆ ಎಂದು ಹೇಳಿದರು. ಆಗಿರ್ಬೋದು, ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಸಾಧನೆಗೆ ಮೆಚ್ಚಿ ಬಂಗಾರದ ಪದಕವನ್ನು ಕೊಟ್ಟಿರ್ತಾರೆ. ಇವನ ಮುಂದಿನ ಆಶಯದಂತೆ ಇವನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕನ್ನೋ ಏನು ಮನದಾಸೆ ಇದೆ, ಅದನ್ನು ಸಂಪೂರ್ಣವಾಗಿ ಆಗಲಿ ಅಂತೇಳಿ ನಮ್ಮ ನಿಗಮದ ವತಿಯಿಂದ ಹಾಗೂ ಅವನ ಸ್ನೇಹಿತರ ಬಂಧು ಬಳಗದ ವತಿಯಿಂದ ಶುಭ ಹಾರೈಸ್ತೇವೆ. ಮತ್ತೋರ್ವ ಸ್ನೇಹಿತ ಸುಜಯ್ ವಿಭಿನ್ನ ನೈಪುಣ್ಯತೆಯ ಮೂಲಕ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ ಮಾಡಿರುವುದು ಹೆಮ್ಮೆಯ ಸಂಗತಿ. ಗಿನ್ನಿಸ್ ದಾಖಲೆ ಮಾಡುವ ಇವರ ಕನಸು ಈಡೇರುವ ಅಗತ್ಯವಿದೆ ಎಂದರು. ಸ್ನೇಹಿತರಲ್ಲಿ ತುಂಬಾ ಬೆಂಬಲ ಕೊಟ್ಟಿದ್ರು ಅವರಿಗೆ. ಹಾಗೆ ಅವ್ರ ಸಾಧನೆ ನೋಡ್ಬಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ್ರ ಈ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ರಷ್ಯಾದ ಡ್ಯಾನಿಯಲ್ ಮೆಡ್ವೆಡೇವ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ 4ನೇ ಸುತ್ತಿನ ಸಿಂಗಲ್ಸ್ ಪಂದ್ಯದಲ್ಲಿ 4ನೇ ಶ್ರೇಯಾಂಕಿತ ಆಟಗಾರ ಮೆಡ್ವೆಡೇವ್ 6-4, 6-2, 6-3 ನೇರ ಸೆಟ್ಗಳಿಂದ ಅಮೆರಿಕಾದ ಮೆಕೆಂಜಿ ಮೆಕ್ಡೊನಾಲ್ಡ್ ವಿರುದ್ಧ ಜಯಗಳಿಸಿ ಮುನ್ನಡೆ ಸಾಧಿಸಿದರು. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಅಮೆರಿಕಾದ ಜೆಸ್ಸಿಕಾ ಪಗುಲಾ ಸಹ ಅಂತಿಮ 8ರ ಘಟ್ಟ ಪ್ರವೇಶಿಸಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅವರು ಉಕ್ರೇನ್ನ 5ನೇ ಶ್ರೇಯಾಂಕಿತ ಆಟಗಾರ್ತಿ ಎಲಿನಾ ಸ್ವಿಟೋಲಿನಾಗೆ 6-4, 3-6, 6-3 ಸೆಟ್ಗಳಿಂದ ಅಚ್ಚರಿಯ ಆಘಾತ ನೀಡಿ ಕ್ವಾರ್ಟರ್ ಫೈನಲ್ಸ್ಗೆ ಹೆಜ್ಜೆ ಹಾಕಿದರು. ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ರವಿಚಂದ್ರನ್ ಅಶ್ವಿನ್ ಶತಕ ಹಾಗೂ ನಾಯಕ ವಿರಾಟ್ ಕೊಹ್ಲಿ ಅವರ ಅರ್ಧ ಶತಕದ ನೆರವಿನಿಂದ ಭಾರತ ತಂಡ ಪಂದ್ಯದ ಮೇಲೆ ಸಂಪೂರ್ಣ ಬಿಗಿ ಹಿಡಿತ ಸಾಧಿಸಿದ್ದು ಪ್ರವಾಸಿ ತಂಡಕ್ಕೆ 482 ರನ್ ಗೆಲುವಿನ ಗುರಿ ಒಡ್ಡಿದೆ.
ನಿನ್ನೆ ದಿನದಾಂತ್ಯಕ್ಕೆ ಎರಡನೇ ಇನ್ನಿಂಗ್ಸ್ನಲ್ಲಿ 1 ವಿಕೆಟ್ ನಷ್ಟಕ್ಕೆ 54 ರನ್ ಗಳಿಸಿದ್ದ ಭಾರತ ಪಂದ್ಯದ 3ನೇ ದಿನವಾದ ಇಂದು ಆಟ ಮುಂದುವರಿಸಿ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 286 ರನ್ ಗಳಿಸುವ ಮೂಲಕ 482 ರನ್ಗಳ ಬೃಹತ್ ಗೆಲುವಿನ ಗುರಿ ಒಡ್ಡಿದೆ. ಇದಕ್ಕೂ ಮುನ್ನ ತನ್ನ ಪ್ರಥಮ ಇನ್ನಿಂಗ್ಸ್ನಲ್ಲಿ 329 ರನ್ ಮಾಡಿ ಇಂಗ್ಲೆಂಡ್ ಅನ್ನು 134 ರನ್ಗಳಿಗೆ ಕಟ್ಟಿ ಹಾಕಿದ ವಿರಾಟ್ ಕೊಹ್ಲಿ ಪಡೆ 195 ರನ್ಗಳ ಪ್ರಥಮ ಇನ್ನಿಂಗ್ಸ್ ಮುನ್ನಡೆ ಪಡೆದಿತ್ತು. ನಂತರ ಎರಡನೇ ಇನ್ನಿಂಗ್ಸ್ನಲ್ಲೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿತು. ಭಾರತದ ಪರ ನಾಯಕ ವಿರಾಟ್ ಕೊಹ್ಲಿ 62 ರನ್ ಗಳಿಸಿದರೆ ರವಿಚಂದ್ರನ್ ಅಶ್ವಿನ್ ಅವರು ತವರು ಅಂಗಳದಲ್ಲಿ ಶತಕ ಸಿಡಿಸಿ ಸಂಭ್ರಮಿಸಿದರು. ಚೆನ್ನೈನಲ್ಲಿ ನಡೆದ ಪ್ರಥಮ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಸೋಲನುಭವಿಸಿ 4 ಪಂದ್ಯಗಳ ಸರಣಿಯಲ್ಲಿ 0-1 ಹಿನ್ನಡೆ ಅನುಭವಿಸಿತ್ತು. ಇತ್ತೀಚಿನ ವರದಿ ಬಂದಾಗ ಇಂಗ್ಲೆಂಡ್ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ನಷ್ಟಕ್ಕೆ 52 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಮಾನ ನಿಲ್ದಾಣಗಳ ನಿರ್ಮಾಣ, ಪ್ರವಾಸೋದ್ಯಮ ಸೇರಿ ಉದ್ಯೋಗ ಸೃಷ್ಟಿಗೆ ಸಹಕಾರಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದ ಸ್ವಾವಲಂಬನೆಗೆ ಭೂಪ್ರಾದೇಶಿಕ ದತ್ತಾಂಶ ಪೂರಕ, ರೈತರು ನವೋದ್ಯಮಗಳು ಸೇರಿ ಸಂಶೋಧನಾ ಸಂಸ್ಥೆಗಳಿಗೆ ಅನುಕೂಲ, ಪ್ರಧಾನಿ ನರೇಂದ್ರ ಮೋದಿ. ಕಳೆದ 5 ವರ್ಷಗಳಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ, ಮೂಲಸೌಕರ್ಯ ಅಭಿವೃದ್ಧಿಗೂ ಕಾರ್ಯಯೋಜನೆ, ಸಚಿವ ಡಾಕ್ಟರ್ ಹರ್ಷವರ್ಧನ್. ಚೆನ್ನೈ ಕ್ರಿಕೆಟ್ ಟೆಸ್ಟ್, ಇಂಗ್ಲೆಂಡ್ಗೆ ಭಾರತದಿಂದ 482 ರನ್ಗಳ ಸವಾಲು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.